व्यासगुणावासविद्याधीश सतां वश मां निराशं गतक्लेशं कुर्वनाशं हरे निशं ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 5/3/2024. ಈ ದಿನದ ಚಿಂತನೆಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಗಮನ ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಾಧಿಪತಿ ಏಕಾದಶದಲ್ಲಿ ಕರ್ಮಭಾವದಲ್ಲಿ ರಾಶ್ಯಾಧಿಪತಿ ಮತ್ತು ಅಷ್ಟಮಾಧಿಪತಿ, ದ್ವಿತೀಯಾಧಿಪತಿ, ಸಪ್ತಮಾಧಿಪತಿಯ ಸಂಯೋಗ ಸ್ಥಿತಿ ಹೇಳುವಂಥದ್ದು. ಕರ್ಮಕ್ಷೇತ್ರ ಒಂದು ರೀತಿಯಲ್ಲಿ ಸಮಾಧಾನಕರವಾದಂತಹ ಸ್ಥಿತಿಯಲ್ಲಿ ಇರುವಂತಹ ಯೋಗ ಫಲಗಳು. ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಒಂದು ಹಂತದಲ್ಲಿ ತೃಪ್ತಿಯ ಸ್ಥಿತಿಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ದಾಂಪತ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಹಂತದಲ್ಲಿ ಸಮಾಧಾನಕರ ತೃಪ್ತಿಯ ಸ್ಥಿತಿ ಹೇಳುವಂಥದ್ದು ನಿಮ್ಮ ಪಾಲಿಗುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳಿದೆ. ವಿದ್ಯಾರ್ಥಿಗಳಿಗೂ ಕೂಡ ಒಂದು ಹಂತದಲ್ಲಿ ಸಮಾಧಾನದ ಫಲದ ಒಂದು ಯೋಗ ಹೇಳುವಂಥದ್ದು ಕಂಡುಬರ್ತಾ ಇದೆ. ರಕ್ತ ಸಂಬಂಧವಾದಂಥ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಮತ್ತು ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಸ್ವಲ್ಪ ಜಾಗ್ರತೆಯ ಹೆಜ್ಜೆ, ಕಾನೂನಾತ್ಮಕ ವಿಷಯದಲ್ಲಿಯೂ ಕೂಡ ಸ್ವಲ್ಪ ಜಾಗ್ರತೆಯ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆ ಕಂಡುಬರ್ತಾ ಇದೆ. ತಾವುಗಳು ಸುಬ್ರಹ್ಮಣ್ಯ ದೇವರ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ರಾಶ್ಯಾಧಿಪತಿ ಮತ್ತು ಷಷ್ಠಾಧಿಪತಿಯಾದಂತಹ ಗ್ರಹ ಭಾಗ್ಯಫಲದಾಯಕನಾದಂತಹ ಸ್ಥಿತಿಯಲ್ಲಿ ಕಂಡುಬರುವಂಥದ್ದು. ವ್ಯಯಭಾವದಲ್ಲಿ ಗುರುವಿನ ಉದಯ, ಕರ್ಮಭಾವದಲ್ಲಿ ರವಿಬುಧ ಶನಿಗ್ರಹದ ಉದಯ ಹೇಳುವಂಥದ್ದು. ವೃತ್ತಿ ಒಂದು ರೀತಿಯಲ್ಲಿ ಬದುಕಿಗೇನು ಬೇಕು ಅದನ್ನು ಕೊಡುವಂತಹ ಸ್ಥಿತಿಯ ಫಲಗಳು. ಆರ್ಥಿಕತೆಯ ವಿಷಯದಲ್ಲಿ ಸಮಾಧಾನ ಹೇಳುವಂಥದ್ದುಂಟು. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೆ ತಾವು ನಿರೀಕ್ಷೆ ಪಟ್ಟಂತಹ ಫಲ ಇಲ್ಲದಿದ್ದರೂ ಕೂಡ ಬದುಕಿಗೇನು ಬೇಕು ಅದು ಪ್ರಾಪ್ತಿಯಾಗುವಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಹೊಸ ಥರದ ಚಿಂತನೆಗಳು, ಮಂಗಳಕಾರ್ಯಾದಿ ಪ್ರಯತ್ನಗಳು, ಉದ್ಯೋಗದಲ್ಲಿ ಮುಂಬಡ್ತಿ ಅಥವಾ ಅಪ್ಡೇಟ್ ವರ್ಷನ್ನ ಕಡೆಗೆ ಹೋಗುವಂತಹ ಯೋಚನೆ, ಇದು ಯಾವುದಕ್ಕೂ ಕೂಡ ವಿಶೇಷವಾದಂತಹ ಫಲಗಳು ಕಂಡುಬರ್ತಾ ಇಲ್ಲ. ಸದ್ಯೋ ಭವಿಷ್ಯತ್ತಿನಲ್ಲಿ ಗುರುವಿನ ಒಂದು ಬದಲಾವಣೆಯ ಸ್ಥಿತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಲಭ್ಯ ಆಗಲಿಕ್ಕುಂಟು. ಸೊ ತಾವುಗಳು ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ ಖಂಡಿತ ಒಳ್ಳೆಯ ಫಲಗಳನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಒಂದು ರೀತಿಯಲ್ಲಿ ಸಮಾಧಾನಕರ ತೃಪ್ತಿಯ ಸ್ಥಿತಿ, ಅಭಿವೃದ್ಧಿಯ ಸ್ಥಿತಿ ಇದೆಲ್ಲವೂ ಕೂಡ ಇರ್ತದೆ. ದಾಂಪತ್ಯದಲ್ಲಿ ಒಂದು ರೀತಿಯಲ್ಲಿ ಎಲ್ಲೋ ವಿರಸ ಸೂಚನೆಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಇನ್ನು ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು, ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರ್ತದೆ. ಬಂಧುಗಳಿಗೆ ಅನಾರೋಗ್ಯದ ಬಾಧೆ ಹೇಳುವಂಥದ್ದು ಇದು ನಿಮ್ಮ ಮನಸ್ಸಿಗೆ ದುಃಖವನ್ನು ಕೊಡುವಂತಹ ಸ್ಥಿತಿಯ ಫಲವಾಗಿ ಕಂಡುಬರ್ತಾ ಇದೆ. ಸೊ ತಾವುಗಳು ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ, ವೃತ್ತಿ ಜೀವನ ತೃಪ್ತಿಯ ಸ್ಥಿತಿ ಇರ್ತದೆ. ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆಯೂ ಸಮಾಧಾನ ಹೇಳುವಂಥದ್ದುಂಟು. ಮಾನಸಿಕವಾಗಿ ಅತಿಯಾದಂತಹ ಒತ್ತಡ, ರಾಶ್ಯಾಧಿಪತಿ ಷಷ್ಠಭಾವದಲ್ಲಿ ಉದಯ ಕೊಟ್ಟಿದ್ದಾನೆ ಹೇಳಿದರೆ ಮನಸ್ಸು ಒಂದು ರೀತಿಯಲ್ಲಿ ಬಹುತೇಕ ಪ್ರಶ್ನಾರ್ಥಕ ಚಿಹ್ನೆಗಳಿಗೆ ಕಾರಣ ಆಗುವಂಥದ್ದು. ಮಾನಸಿಕವಾಗಿ ಗೊಂದಲಕ್ಕೆ ಮತ್ತು ಒತ್ತಡಕ್ಕೆ ಒಳಗಾಗುವಂತಹ ಪರಿಸ್ಥಿತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಕಾರಣ XYZ ಯಾವುದೇ ಕಾರಣಗಳಾಗಿರ್ಬೋದು, ದುಃಖಕ್ಕೆ ಭೇದಗಳಿರುವುದಿಲ್ಲ, ದುಃಖ ಒಂದೇ. ಆ ರೀತಿ ದುಃಖ, ಈ ರೀತಿ ದುಃಖ, ಅಷ್ಟು ಪ್ರಮಾಣ ದುಃಖ ಹೇಳುವಂಥದ್ದೇನಿರುವುದಿಲ್ಲ. ದುಃಖವೇ, ಅದು ಚಿಕ್ಕದು ದೊಡ್ಡದು ಕಾರಣಗಳು ಏನೇ ಇರಲಿ ಅಂತಹ ಒಂದಷ್ಟು ದುಃಖ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯದಲ್ಲಿ ಕಸಿಬಿಸಿಯ ಅನುಭವಗಳು, ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಒಂದು ರೀತಿಯಲ್ಲಿಯೂ ಕಿರಿಕಿರಿಯ ಅನುಭವಗಳು, ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ
ಆಂಜನೇಯ ದೇವರ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ಏನು ವೃತ್ತಿ ಕ್ಷೇತ್ರ ಹೇಳುವಂಥದ್ದು ಅಭಿವೃದ್ಧಿಯ ಪಥದಲ್ಲಿ ಸಾಗುವಂತಹ ಎಲ್ಲ ಯೋಗ ಫಲಗಳು ಕಂಡು ಬರ್ತಾ ಇದೆ. ದಾಂಪತ್ಯ ಜೀವನದಲ್ಲಿ ಒಂದು ರೀತಿಯಲ್ಲಿ ಸಣ್ಣ ಕಸಿವಿಸಿಯ ಅನುಭವಗಳು, ಇನ್ನು ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು. ಗುರು ಭಾಗ್ಯಭಾವದಲ್ಲಿ ಉದಯವನ್ನು ಕೊಟ್ಟದ್ರಿಂದ ಹೊಸ ಥರದ ಚಿಂತನೆಗಳು, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದೆಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಪಾಸಿಟಿವ್ ರಿಸಲ್ಟ್ ಹೇಳುವಂಥದ್ದು ನಿಮ್ಮ ಪಾಲಿಗೆ ಲಭ್ಯ ಇರ್ತದೆ. ರಕ್ತದೊತ್ತಡದಂತಹ ಆರೋಗ್ಯದ ವ್ಯತ್ಯಾಸಗಳು ಹೇಳುವಂಥದ್ದು ಅದು ನಿಮ್ಮ ಮಾನಸಿಕವಾದಂತಹ ನೆಮ್ಮದಿಗೆ ಸ್ವಲ್ಪ ಭಂಗ ತರುವಂತಹ ಕೆಲಸ ಮಾಡೀತು. ಸೊ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಕಾನೂನು ಸಂಬಂಧವಾದಂಥ ಒಂದಷ್ಟು ಪ್ರತಿಬಂಧಕಗಳು ಹೇಳುವಂಥದ್ದು ಮನಸ್ಸಿಗೆ ಕಿರಿಕಿರಿಯನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯದಲ್ಲಿ ಅತ್ಯಂತ ಜಾಗ್ರತೆಯನ್ನು ವಹಿಸಬೇಕಾದಂತಹ ದಿನವಾಗಿ ಕಂಡುಬರ್ತಾ ಇದೆ. ರಕ್ತ ಸಂಬಂಧವಾದಂತಹ ಆರೋಗ್ಯದ ವೇದನೆ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸ್ವಲ್ಪ ಜಾಗ್ರತೆಯನ್ನು, ಆತ್ಮಸ್ಥೈರ್ಯದಿಂದ ಅದನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಇದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಇರುವುದಿಲ್ಲ, ಕಸಿವಿಸಿಯ ಅನುಭವಗಳು ಜಾಸ್ತಿಯಾಗಿ ಕಂಡುಬರುತ್ತಾ ಇದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದಲ್ಲಿ ತೃಪ್ತಿಯ ಫಲ ಅಂತಲೇ ಹೇಳ್ಬೋದು. ಭಾಗ್ಯಾಧಿಪತಿ ದ್ವಿತೀಯಾಧಿಪತಿ ಪಂಚಮ ಭಾವದಲ್ಲಿರುವುದರಿಂದ ಹಣಕಾಸು ತೊಂದರೆ ಆಗೋದಿಲ್ಲ ಅಂತಹ ಒಂದು ಸ್ಥಿತಿಯ ಫಲಗಳು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಅಂತಲೂ ಕೂಡ ಹೇಳಲಿಕ್ಕೆ ಬರುವುದಿಲ್ಲ. ಅಂತಹ ಒಂದು ಸನ್ನಿವೇಶಗಳು ಕಂಡುಬರ್ತಾ ಇದೆ. ಯಾವುದೇ ಹೊಸ ರೀತಿಯ ಚಿಂತನೆಗಳಿಗೆ ಆಸ್ಪದಗಳು ಇರುವುದಿಲ್ಲ. ಮಂಗಳ ಕಾರ್ಯಾದಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ಅದಕ್ಕೂ ಕೂಡ ಪೂರಕವಾದಂತಹ ಫಲಗಳು ಕಂಡುಬರ್ತಾ ಇಲ್ಲ. ಸೊ ತಾವುಗಳು ಕೂಡ ಹಾಗೆ ವಿಷ್ಣು ಸಹಸ್ರನಾಮವನ್ನು ಬಿಡದೆ ಪಾರಾಯಣ ಮಾಡುವಂತಹ ಕೆಲಸವನ್ನು ಮಾಡಿ ಇದರಿಂದ ಒಂದಷ್ಟು ಒಳ್ಳೆಯ ಸೂಚನೆಗಳು ಹೇಳುವಂಥದ್ದು, ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ವೃತ್ತಿ ಕ್ಷೇತ್ರ ಕರ್ಮಪತಿಯಾದಂತಹ ಗ್ರಹ ತೃತೀಯ ಭಾವದಲ್ಲಿ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಅವಕಾಶ, ಮತ್ತು ತಾವು ನಿರೀಕ್ಷೆ ಪಟ್ಟಂತಹ ವೃತ್ತಿಯಲ್ಲಿ ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದು, ಪ್ರಗತಿಯ ಫಲಗಳು ಹೇಳುವಂಥದ್ದು, ಸಮಾಧಾನಕರ ಫಲಗಳು ಹೇಳುವಂಥದ್ದು ಕಷ್ಟಕರ ಅಂತ ಅನ್ನಿಸ್ತಾ ಉಂಟು. ತೃತೀಯಾಧಿಪತಿ ಮತ್ತು ಷಷ್ಠಾಧಿಪತಿಯಾದಂಥವನು ಸಪ್ತಮದಲ್ಲಿ ಇರುವಂಥದ್ದು. ಆತ್ಮಸ್ಥೈರ್ಯಕ್ಕೆ ಕೊರತೆ ಆಗುವುದಿಲ್ಲ. ಇನ್ನು ದಾಂಪತ್ಯಕ್ಕೂ ಕೂಡ ಯಾವುದೇ ರೀತಿಯ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದು ಇರುವುದಿಲ್ಲ. ಒಂದು ಒಳ್ಳೆಯ ಫಲಗಳು ಹೇಳುವಂಥದ್ದು ಇರ್ತದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದೆಲ್ಲದಕ್ಕೂ ಕೂಡ ಒಳ್ಳೆಯ ಒಂದು ಅನುಭವದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಕಾನೂನು ಪ್ರತಿಬಂಧಕ ನಿತ್ಯ ನಿರಂತರವಾಗಿ ಕಂಡುಬರುತ್ತಾ ಇದೆ. ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸ ಫಲಗಳು ಹೇಳುವಂಥದ್ದು, ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಜಾಗ್ರತೆ ಹೆಜ್ಜೆಯನ್ನು ಇಡ್ತಾ ಹೋಗಿ. ಸೊ ತಾವುಗಳು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಇದರಿಂದ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ವೃತ್ತಿ ಒಂದು ಹಂತದಲ್ಲಿ ಚೇತರಿಕೆಯ ಪ್ರಸಂಗಗಳನ್ನು ಕಾಣ್ತಾ ಹೋಗುತ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ರೀತಿಯಲ್ಲಿ ಚೇತರಿಕೆಯ ಸ್ಥಿತಿ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು, ಮಕ್ಕಳಿಂದ ಕಿರಿಕಿರಿ ಹೇಳುವಂಥದ್ದು, ವಿದ್ಯಾರ್ಥಿಗಳಿಗೂ ಕೂಡ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇಲ್ಲ. ಒಂದು ರೀತಿಯಲ್ಲಿ ಸಮಾಧಾನದ ಒಂದು ಮಾನಸಿಕತೆಯಿಂದ ಹೆಜ್ಜೆಯನ್ನು ಇಡುವಂತಹ ಅವಶ್ಯಕತೆ, ಅಂತಹ ಒಂದು ಮಾನಸಿಕತೆಯಲ್ಲಿ ಹೆಜ್ಜೆಯನ್ನು ಇಡ್ತಾ ಹೋಗುತ್ತೀರಿ. ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಕಾನೂನು ಪ್ರಸಂಗದಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಎಡವಟ್ಟುಗಳಾಗುವಂತಹ ಪರಿಸ್ಥಿತಿಗಳು ಕೂಡ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದು ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ಒಂದು ರೀತಿಯಲ್ಲಿ ಹಣಕಾಸಿಗೆ ತೊಂದರೆ ಇಲ್ಲದೇ ಇರುವಂತಹ ಸ್ಥಿತಿ, ದಾಂಪತ್ಯದಲ್ಲಿ ಸೌಖ್ಯ ಫಲಗಳು, ಕೌಟುಂಬಿಕ ಜೀವನದಲ್ಲಿ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವ, ಸಹೋದರಿಯ ಸ್ಥಾನ, ತಾಯಿಯ ಸ್ಥಾನ, ಹೆಂಡತಿಯ ಸ್ಥಾನ, ಇಲ್ಲಿ ಅನಾರೋಗ್ಯದ ಒಂದಷ್ಟು ಬಾಧೆಗಳು ಹೇಳುವಂಥದ್ದು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಒಂದು ರೀತಿಯಲ್ಲಿ ದೂರದ ಪ್ರಯಾಣ ಯೋಗ ಫಲಗಳು,
ತೀರ್ಥಕ್ಷೇತ್ರಾದಿ ಸಂದರ್ಶನದ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಗುರುಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ, ವೃತ್ತಿಯಲ್ಲಿ ಒಂದು ರೀತಿಯಲ್ಲಿ ಸಮಾಧಾನ ಫಲಗಳುಂಟು, ದಾಂಪತ್ಯದಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನದ ಫಲಗಳು ಹೇಳುವಂಥದ್ದುಂಟು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಬದುಕಿಗೆ ಏನು ಬೇಕೋ ಅದು ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆಗಳು ಕಂಡು ಬರ್ತಾ ಇದೆ. ಬೆಂಕಿ, ನೀರು, ಗಾಳಿ, ಕಬ್ಬಿಣ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅದರಿಂದ ತೊಂದರೆಗಳನ್ನು ಎದುರಿಸುವಂತಹ ಅನಿವಾರ್ಯತೆಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಸೊ ತಾವುಗಳು ಶಿವದೇವರ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಒಂದಷ್ಟು ಒಳ್ಳೆಯ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಮಾನಸಿಕವಾದಂತಹ ಒತ್ತಡಗಳು, ಗೊಂದಲಗಳು, ಖೇದಗಳು ಇದೆಲ್ಲವೂ ಕೂಡ ಸಾಧ್ಯ. ವೃತ್ತಿಯಲ್ಲಿ ಒಂದು ರೀತಿಯಲ್ಲಿ ಮೈನಸ್ ರಿಸಲ್ಟ್ ಹೇಳುವಂಥದ್ದು, ಏನು ಋಣಾತ್ಮಕವಾದಂತಹ ಒಂದು ಇಳಿತ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ. ಹಣಕಾಸಿನ ಮುಗ್ಗಟ್ಟುಗಳು, ಮಾನಸಿಕವಾದಂಥ ಒಂದಷ್ಟು ಖಿನ್ನತೆಗೆ ಸಂಬಂಧಪಟ್ಟಂತಹ ಒಂದಷ್ಟು ವಾಸ್ತವ ಪ್ರಸಂಗಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ. ದಾಂಪತ್ಯದಲ್ಲಿಯೂ ಕೂಡ ತಾವು ನಿರೀಕ್ಷೆ ಮಾಡಿದ ಸ್ಥಿತಿಗಳಿರುವುದಿಲ್ಲ. ಮಕ್ಕಳಿಂದಲೂ ಕೂಡ ಸಮಾಧಾನಕರವಾದಂಥ ವಾತಾವರಣ ಇರುವುದಿಲ್ಲ. ಹಣಕಾಸಿನ ಅತ್ಯಂತ ಒಂದು ಮುಗ್ಗಟ್ಟಿನ ಪರಿಸ್ಥಿತಿಗಳು ಎದುರಾಗಬಹುದು. ಹೇಗೆ ಕೇಳಿದರೆ ವಂಚನೆಗೆ ಒಳಗಾಗುವಂಥದ್ದು, ಸಾಲ ಮಾಡಿದರೆ ಹಿಂದೆ ಕೊಡಲಿಕ್ಕೆ ಆಗದೇ ಇರುವಂಥದ್ದು ಇತ್ಯಾದಿ ಪ್ರಸಂಗಗಳೆಲ್ಲ ಆಗಬಹುದು. ಸ್ವಲ್ಪ ಜಾಗ್ರತೆ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆ. ಕಾನೂನಿನ ಕಿರಿಕಿರಿಗಳು, ಆರೋಗ್ಯದಲ್ಲಿಯೂ ಕೂಡ ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸಗಳಾಗುವಂತಹ ಯೋಗ ಫಲಗಳು. ಸೊ ತಾವುಗಳು ಆಂಜನೇಯ ದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಒಂದು ಹಂತದಲ್ಲಿ ತೃಪ್ತಿಯ ಫಲವನ್ನು ಕೊಡುವಂತಹ ಸ್ಥಿತಿಯಲ್ಲಿರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ತೊಂದರೆಗಳು ಕಂಡು ಬರ್ತಾ ಇಲ್ಲ. ದಾಂಪತ್ಯದಲ್ಲಿಯೂ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದುಂಟು. ಕೌಟುಂಬಿಕ ಜೀವನದಲ್ಲಿಯೂ ತೃಪ್ತಿಯ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು, ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಹೇಳುವಂಥದ್ದು ಇರುವುದಿಲ್ಲ. ಇಷ್ಟೆಲ್ಲ ಸರಿಯಾದ ಸ್ಥಿತಿಯಲ್ಲಿದ್ದರೂ ಕೂಡ ಮಾನಸಿಕವಾಗಿ ಒಂದಷ್ಟು ಖಿನ್ನತೆಗೆ ಒಳಗಾಗುವಂತಹ, ಖೇದಕ್ಕೆ ಒಳಗಾಗುವಂತಹ, ದುಗುಡಕ್ಕೆ ಒಳಗಾಗುವಂತಹ ಪ್ರಸಂಗಗಳು ನಿಮ್ಮ ಅನುಭವದಲ್ಲಿರ್ತದೆ. ಸೊ ತಾವುಗಳು ಗುರುಗಳ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಈ ದಿನದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಬದುಕಿನ ಸಾರ್ಥಕತೆಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.